Bloody Mary, Bloody Mary. Bloody Mary, Bloody Mary. Bloody Mary. ಕೋಸ್ಟ್ ಮನೆ ನೀನು ಈ ಮನೆಗೆ ಹೋಗು, ನಾನು ಈ ಕಡೆ ಆಪೋಸಿಟ್ ಮನೆಗೆ ಹೋಗ್ತೀನಿ. ಇದೇ ಜಾಗದಲ್ಲಿ ಅನ್ಸುತ್ತೆ ರಕ್ತಕಾರ ಸೊತ್ತಿ ಬಿದ್ದಿದ್ದವರು. ಯಾಕೋ ನಾನಿವತ್ತು ಒಂದು ಕಾಡ್ ಮಧ್ಯೆ ಇರೋ ಒಂದು ಹಾಂಟೆಡ್ ಟೌನ್ಗೆ ಬಂದಿದ್ದೀನಿ. ಇಲ್ಲಿ ಸುಮಾರು 200 ಮನೆಗಳೈತೆ. ಎಲ್ಲಾ ಮನೆಗಳು ಅರ್ಧಕ್ಕೆ ಕನ್ಸ್ಟ್ರಕ್ಷನ್ ಆಗಿ ನಿಂತೈತೆ. ಯಾಕೆ ಈ ತರ ಅರ್ಧಕ್ಕೇನೆ ಕನ್ಸ್ಟ್ರಕ್ಷನ್ ಆಗಿ ನಿಂತೈತೆ ಅಂತ ನಾನು ನಿಮ್ಗೆ ಹೇಳ್ತೀನಿ ನೋಡಿ. ಈ ಜಾಗದಲ್ಲಿ ಒಂದು ಶಾಪ ಇರುತ್ತಂತೆ. ಈ ಜಾಗದಲ್ಲಿ ಏನು ಮಾಡಬಾರ್ದು, ಈ ಮಣ್ಣಲ್ಲಿ ಮನೆ ಕಟ್ಬಾರ್ದು ಅಂತ ಶಾಪ ಇರುತ್ತೆ. ಅದಕ್ಕೆ ಒಂದು ಬಲಿನ ಕೊಟ್ಟು ಇಲ್ಲಿ ಮನೆನ ಕಟ್ಬೋದು ಅಂತ ಹೇಳಿರ್ತಾರೆ. ಅವರು ಆ ಮಾತನ್ನ ಕೇಳಲ್ಲ. ಯಾವುದೇ ಬಲಿ ಕೊಡ್ತೆ ಇಲ್ಲಿ ಮನೆಗಳನ್ನ ಕಟ್ಟಕ್ ಸ್ಟಾರ್ಟ್ ಮಾಡ್ತಾರೆ. ಈ ಎಲ್ಲಾ ಮನೆಗಳನ್ನು ಕಟ್ತಾರೆ. ಅವಾಗ ಇಲ್ಲಿ ಕೆಲಸ ಮಾಡ್ತಿದ್ದಂತ ಇಬ್ರು ವ್ಯಕ್ತಿಗಳು ಇಲ್ಲೇ ಇದ್ದಂತ ಆಲದ ಮರದ ಹತ್ರ ರಕ್ತಕಾರಿ ಸಾಯ್ತಾರೆ. ಅವ್ರು ಹೆಂಗ್ ಸತ್ರು, ಯಾಕೆ ಸತ್ರು ಏನು ಗೊತ್ತಾಗಲ್ಲ ಯಾರಿಗೂ. ಇಲ್ಲಿ ಮಿಕ್ತವ್ರು ಯಾರ್ಯಾರು ಕೆಲಸ ಮಾಡ್ತಿದ್ರು ಅವ್ರೆಲ್ರು ಭಯ ಬೀಳ್ತಾರೆ. ಏನ್ ಈ ತರ ಸತ್ತೋದ್ರು, ಏನಾಗ್ ಸತ್ರು ಅಂತಾನೆ ಗೊತ್ತಾಗಲ್ಲ. ಕೆಲವ್ರು ಹೇಳ್ತಾರೆ ಅವರು ಎದ್ರುಕೊಂಡು ದೆವ್ವನ ನೋಡಿ ಇಲ್ಲ ಭೂತನ ನೋಡಿ ರಕ್ತಕಾರ ಸತ್ರು ಅಂತಾರೆ. ಇನ್ ಕೆಲವರು ಅವರೇ ನರಬಲಿ ಆಗಿರ್ಬೇಕು ಅಂತ ಅಂತಾರೆ. ಎಲ್ರು ಭಯ ಬೀಳಕ್ ಸ್ಟಾರ್ಟ್ ಮಾಡ್ತಾರೆ ಇವ್ರಿಬ್ರು ಸತ್ ಮೇಲೆ. ಮತ್ತೆ ಅವ್ರಿಗೆ ಇಲ್ಲಿಬ್ರು ಯಾರು ಸತ್ರು ಅವ್ರ ಆತ್ಮಗಳು ಅವ್ರನ್ನ ಕಾಡ್ತಿತ್ತು ಅಂತ ಹೇಳ್ತಾರೆ. ಆ ಭಯಕ್ಕೇನೆ ಇಲ್ಲಿ ಕೆಲಸ ಮಾಡೋದನ್ನ ಬಿಟ್ಟು ಈ ಬಿಲ್ಡಿಂಗ್ ಗಳನ್ನೆಲ್ಲ ಅರ್ಧಕ್ಕೇನೆ ಕನ್ಸ್ಟ್ರಕ್ಷನ್ ಮಾಡಿ ಇಲ್ಲಿಂದ ಹೊರಟ್ಬಿಡ್ತಾರೆ ಕೆಲಸ ಮಾಡೋರು ಎಲ್ರು. ಅವಾಗಿಂದ ಈ ಜಾಗ ಪಾಳ್ ಬಿದ್ದೈತೆ. ನಾನು ಈ ಜಾಗಕ್ಕೆ ಬರಕ್ಕೆ ಬಲವಾದ ರೀಸನ್ ಐತೆ. ಬರೀ ಇಷ್ಟಕ್ಕೆ ಬಂದಿಲ್ಲ ನಾನು. ಆ ರೀಸನ್ ಏನು ಅಂತ ನಿಮ್ಗೆ ಜಾಗನ ತೋರಿಸ್ತಾ ಹೇಳ್ತೀನಿ. ಇಲ್ಲಿ ನೋಡಿ ಹೆಂಗೈತೆ ಮನೆಗಳು, ಎಷ್ಟು ಮನೆಗಳೈತೆ. ಎಲ್ಲಾ ಮನೆಗಳು ಪಾಳ್ ಬಿದ್ದೈತೆ. ಈ ಕಡೆ ಸೈಡ್ ಅಂತೂ ಫುಲ್ಲು ಜಾಗನೇ ಇಲ್ಲ. ಅಲ್ಲಿ ಏನ್ ಉದ್ದಕ್ಕೆ ಗುಡ್ಡೆ ತರ ಎಲ್ಲ ಕಾಣ್ತೈತೆ ಅದೆಲ್ಲ ಕಾಡು, ಫುಲ್ಲು ಮರ ಗಿಡಗಳೈತೆ. ಈ ಕಡೆ ನೋಡಿದ್ರೆ ಮನೆಗಳೈತೆ. ಇಲ್ಲಿಗೆ ಬರೋಕ್ಕೆ ಒಂದು ಬಲವಾದ ಕಾರಣ ಐತೆ. ಆ ಬಲವಾದ ಕಾರಣ ಏನಂತ ಅಂದ್ರೆ, ನಾನು ಈ ಜಾಗಕ್ಕೆ ಬಂದು 6 ತಿಂಗಳಾಗಿತ್ತು ವಿಡಿಯೋ ಮಾಡಿ. ಅದಾದ್ಮೇಲೆ ಒಂದು ಘಟನೆ ನಡೆದೈತೆ. ಆ ಘಟನೆನ ಕೇಳಿ ನನಗೆ ಭಯ ಆಯ್ತು. ಆ ಘಟನೆ ಏನಂತ ಅಂದ್ರೆ, ಇಬ್ರು ಹುಡುಗರು ಈ ಜಾಗಕ್ಕೆ ಹೋಗಿ ಜಾಗ ನೋಡ್ಕೊಬರೋಣ ನೈಟು ಅಂತ ಡಿಸೈಡ್ ಮಾಡಿದ್ರಂತೆ. ಬಂದ್ಬಿಟ್ಟು ಈ ಜಾಗನ ಫುಲ್ಲು ನೋಡಿದ್ರಂತೆ. ನೋಡಿ ವಾಪಸ್ ಹೋದ್ರಂತೆ. ವಾಪಸ್ ಇಲ್ಲೇ ಸೈಡಲ್ಲಿ ಗಾಡಿ ಹಾಕೊಂಡು ಒಬ್ಬ ವಾಶ್ರೂಮ್ಗೆ ಹೋಗ್ತೀನಿ ಅಂತ ಒಬ್ಬ ಫ್ರೆಂಡ್ ಸೈಡ್ಗೆ ಹೋದ್ನಂತೆ. ಅದಾದ್ಮೇಲೆ ಇವನ್ ಫೋನ್ ಬಂದೈತೆ. ಇನ್ನೊಬ್ಬ ಏನ್ ನಿಂತಿದ್ದ ಅವನ್ಗೆ, ಬಾರ ಮಚ್ಚ ಹೋಗ್ಬಿಟ್ಟು ಜಾಗ ನೋಡ್ಕೊಬರೋಣ ಅಂತ. ಹಂಗಂದ್ರೆ ಅವನ ಜೊತೆ ಬಂದಿದ್ದ ವ್ಯಕ್ತಿ ಇಲ್ವೇ ಇಲ್ಲ. ಫುಲ್ಲು ಗಾಬರಿ ಆಗೋಯ್ತಾನೆ. ಯಾರು ವಾಶ್ರೂಮ್ಗೆ ಹೋಗಿದ್ದ ಅದೇ ವ್ಯಕ್ತಿಯಿಂದ ಫೋನ್ ಬರುತ್ತೆ, ಬಾರೋ ಮಚ್ಚ ಜಾಗ ನೋಡ್ಕೊಬರೋಣ ಇವಾಗ ಅಂತ. ಅವನ್ ಫುಲ್ ಗಾಬರಿ ಆಗೋಯ್ತಾನೆ. ಫುಲ್ಲು ಭಯ ಬಿದ್ದು ಈ ಜಾಗದಿಂದ ಓಡೋದ್ನಂತೆ. ಈ ವಿಷಯನ ಕೇಳಿ ನನಗೆ ನಿಜವಾಗ್ಲೂ ಭಯ ಆಯ್ತು. ಮತ್ತೆ ಈ ಜಾಗದಲ್ಲಿ ಅಂಥದ್ದು ಏನಿದೆ ಅಂತ ನನಗೂ ನೋಡ್ಬೇಕು, ಇನ್ನೊಂದ್ಸಲ ಫುಲ್ ಎಕ್ಸ್ಪ್ಲೋರ್ ಮಾಡ್ಬೇಕು ಈ ಜಾಗನ ಅನ್ಬಿಟ್ಟು ಬಂದಿದ್ದೀನಿ. ಬನ್ನಿ ನೋಡೋಣ ಈಗ ಈ ಜಾಗನ. ನೋಡಿ ಹೆಂಗೆ ಯಾವ ಮಟ್ಟಕ್ಕೆ ಪಾಳು ಬಿದ್ದೈತೆ ಅಂದ್ರೆ ಫುಲ್ ಎಲ್ಲಾ ಕಡೆ ಸೊತ್ತೆ. ನೀವು ಆ ಕಡೆ ಎಷ್ಟು ಉದ್ದಕ್ಕೆ ನೋಡಿದ್ರು ಅಷ್ಟು ಉದ್ದಕ್ಕೂ ಫುಲ್ಲು ಮನೆಗಳೇ ಕಾಣಿಸುತ್ತೆ. ಹರ್ಷಿತ್ ಮತ್ತೆ ನಾನು ಇಬ್ರು ಬಂದಿದೀವಿ ಇವತ್ತು. ಇಬ್ರೇ ಬಂದಿರೋದು. ಹೋಗೋಣ ಬ್ರೋ ಈ ಮನೆ. ಇನ್ನು ಮುಂದೆ ಹೋಗೋಣ, ಏನ್ ಮಾಡೋಣ? ಬನ್ನಿ ಫಸ್ಟ್ ಮನೆಗೆ ಹೋಗೋಣ. ಇಲ್ಲೇ ತೊಟ್ಟಿ ತರ ಐತೆ. ಏನೋ ಚೇರ್ ಗಿರೆಲ್ಲ ಬಿದ್ದಂಗ ಐತೆ ಬ್ರೋ ಅಲ್ಲಿ. ಬಾ ಕಪ್ಪೆ ನೋಡಲು ಇಲ್ಲಿ ಬ್ರೋ. ನೋಡ್ದೆ ನಾವು ಲಾಸ್ಟ್ ಟೈಮ್ 107 ಮನೆ ನಂಬರ್ 108 ಆಂಬುಲೆನ್ಸ್ ನಂಬರ್ ಕರ್ಕೊ ಹೋಯ್ತಾರೆ ನನ್ನ. ಏನಾರು ಆದ್ರೆ ಆಂಬುಲೆನ್ಸ್ ಅಲ್ಲಿ 105 106 ಇನ್ನೋಡ್ ಕಪ್ಪೆ ಐತೆ ಅಂದ್ರೆ ಪಕ್ಕ ಆಗಿರುತ್ತೆ. ಎಗ್ರು ಬಿಡುತ್ತಲ್ವ ಮೇಲೆ. ಬರೋ ಕಪ್ಪೆ ಎದುರುತ್ತಾ ಅದೆಲ್ಲ ವರ್ಷಿತ್ಲವು. ಏನ್ ಬ್ರೋ ಇದು? ಅಲ್ಲಿ ನೋಡಿದ್ರು ಆ ಕಡೆ ಮನೆ ಹೆಂಗಾಗೈತೆ ಗುರು. ನಾವು
ಬರೀ ಮನೆಗಳನ್ನ ಓಡಾಡಲ್ಲ ಇವತ್ತು. ಆಲದ ಮರದಲ್ಲಿ ಯಾರೋ ಇಬ್ರು ರಕ್ತಕಾರ ಸತ್ತಿದ್ರು ಅಂದ್ರಲ್ಲ, ಆ ಆಲದ ಮರದ ಹತ್ರನೂ ಹೋಗ್ತೀವಿ. ಮತ್ತೆ ಬ್ಲಡಿ ಮರಿ ಗೇಮ್ ಕೂಡ ಆಡ್ತೀವಿ ಒಂದ್ ಯಾವ್ದಾದ್ರು ಮನೇಲಿ ಕುತ್ಕೊಂಡು. ಏನಂದ್ರೆ ಇದೆಲ್ಲ ಅರ್ಧಂಬರ್ಧ ಕನ್ಸ್ಟ್ರಕ್ಷನ್ ಯಾಕಾಗೈತಿ ಈ ಮನೆಗಳು ಅಂದ್ರೆ, ಎಲ್ಲ ಇಲ್ಲಿ ಕೆಲಸ ಮಾಡ್ತಿದಾರೆ ಎಲ್ರು ಎದ್ರುಕೊಂಡು ಈ ಜಾಗ ಬಿಟ್ಟು ಹೋಗಿದ್ದು, ಅದಕ್ಕೋಸ್ಕರನೇ ಅರ್ಧಂಬರ್ಧ ಆಗಿರೋದು ಇದೆಲ್ಲ. ನೋಡೋರ್ ಸೀಟ್ ಎಲ್ಲಾ ಮನೆಗಳು ಒಂದೇ ತರ ಬಿಲ್ಡ್ ಆಗೈತಿ ಇದು. ಹಿಂದೆ ಹೋಗೋಣ. ಫುಲ್ ಸೊತ್ತೆ ಬ್ರೋ. ಕಾಲ್ ನೆಲ ನೋಡ್ಕೋಬಾರ ಶೀತ್. ಇಲ್ಲೇ ಎಲ್ಲ ಅವ್ ನೋಡಿದ್ ನಾವು ಲಾಸ್ಟ್ ಟೈಮ್. ಅಲ್ಲಿ ಹೋಗಕ್ಕಾಗಲ್ಲ ಅಲ್ವಾ ತೋರ್ಸೋರ್ಗೆ. ಇವ್ರು ಅಲ್ಲಿ ನೋಡಿ ಆ ಕಡೆ ಎಲ್ಲ ಹೋಗಕ್ಕೆ ಆಗಲ್ಲ, ಅಷ್ಟು ಸೊತ್ತೆ ಐತೆ. ಇನ್ನೊಂಚೂರು ಮುಂದೆ ಹೋಗ್ತೀವಿ ಬೇಕಾರೆ. ಬಾ ಬ್ರೋ ನೋಡ್ಕೋ ಬಾ. ಇಷ್ಟು ಸಾಕು. ಅಲ್ಲಿ ನೋಡು ಇದೇ ಇನ್ನೊಂದ್ 2 ವರ್ಷ ಬಿಟ್ರೆ ಇದೇ ಕಾಡಾಗಿರ್ತದೆ. ಹಾ ಇಲ್ಲಿ ಸೌಂಡ್ ನೋಡಿ ಹೆಂಗೈತೆ. ಅಲ್ಲೇನು ವರ್ಷಿತದು. ಝೂಮ್ ಮಾಡು. ಏನಾದ್ರು ಮೈಯಲ್ಲಿ ಜುಮ್ ಬಂದ್ಬಿಡ್ತು ನನಗೆ. ಅಲ್ಲಿ ಏನೋ ಕಾಣಿಸ್ದಂಗ ಐತ್ ನಂಗೆ. ಬೇರು ನೋಡಿ, ಇದೊಂದು ಕಾಲೋನಿ ನಾವ್ ಇವಾಗ ನೋಡಿದ್ದು. ಇನ್ನು ಮುಂದಕ್ಕೆ ಇದೇ ತರ ಎಷ್ಟೋ ಕಾಲೋನಿ ಐತೆ. ಕಾಲೋನಿ ತುಂಬಾ ಇದೇ ತರ ಮನೆಗಳು, ಇದೇ ತರ ಪಾಳ್ ಬಿದ್ದೈತೆ ಎಲ್ಲ. ಹೆಂಗೈತ್ ನೋಡಿ ಇಲ್ಲಿ ಮನೆ. ಈ ಕಡೆ ನೋಡಿ ಆಪೋಸಿಟ್ ಅಲ್ಲೂ ಮನೆಗಳೈತೆ. ಈ ಕಡೆ ಈ ಜಾಗದಲ್ಲಿ ನೈಟ್ ಟೈಮು ಓಡಾಡಕ್ಕೆ ಹೆದರ್ಕೋತಾರೆ ಜನ. ಅಂಥದ್ರಲ್ಲಿ ನಾವು ಇದೇ ಜಾಗದಲ್ಲಿ ಫುಲ್ ಮನೆಗಳನ್ನ ನೋಡ್ಕೊಂಡು ಎಕ್ಸ್ಪ್ಲೋರ್ ಮಾಡ್ತಾ ಇದೀವಿ. ಹೆವಿ ರಿಸ್ಕ್ ಐತೆ, ಯಾಕಂದ್ರೆ ಇದು ಕಾಡ್ ಮಧ್ಯೆ ಐತೆ. ನಾವು ಕೂಕೊಂಡ್ರೆ ಯಾರು ಬರಲ್ಲ, ಇಬ್ರೇ ಇರೋದು ಬೇರೆ. ಪ್ರತಿ ಸಲ ಜಾಸ್ತಿ ಜನ ಬರ್ತಿದ್ವಿ, ಈ ಸಲ ಎಲ್ಲರೂ ಬ್ಯುಸಿ ಆಗ್ಬಿಟ್ಟವ್ರೆ ನಮ್ಮ ಫ್ರೆಂಡ್ಸು, ಅದಕ್ಕೆ ಇಬ್ರೇ ಬಂದಿದೀವಿ. ಹರ್ಷಿತ್, ಈ ಮನೆ ನೋಡು. ರಿಸ್ಕ್ ತಗೊಂಡು ಈ ಮನೆಗೆ ಹೋಗೋಣ. ಸೈಡಲ್ಲಿ ಹೋಗ್ಬೇಕು ಬ್ರೋ. ಇದೊಳೆ ಮನ್ಸೂನ್ ತರ ಕಾಣಿಸ್ಬಿಡ್ತದ ಕಣಲು ಬೆಳಕಿಲ್ದರಲ್ಲಿ. ಏನ್ ಬ್ರೋ ಇಲ್ಲಿ ಹೋಗೋಣ? ಇಲ್ಲಿ ಈ ಮೂಲೆ ಇಲ್ಲ ಆಯ್ತು ನೋಡು, ಹೋಗೋಣವಾ? ಹುಷಾರಾಗ್ ಬಾ. ಹುಷಾರು ಬ್ರೋ. ಇಲ್ಲಿ ಇಲ್ಲ ಇದು ಪಕ್ಕದ ಕಾಲೋನಿ ಅದು. ಸೇಮ್ ಇಬ್ರು ಮನೆ. ಬಾ ಕಪ್ಪೆ ಕಣವು ಅನ್ಕೋಬಿಟ್ಟೆ.
ಮನೆ ನಂಬರ್ 59 60. ನಾವು ಅಲ್ಲೋಗಿದ್ದು 108 107. ಇವ್ರೇನ ಸೊತ್ತಿದವರು? ಬ್ರೋ ಇವು ಧೂಳ್ ಕಾಟ್ತಾರ ಬ್ರೋ. ಬಾ ಲವ್ ಇಲ್ಲಿ ನೋಡ್ಲ ಕಾಡ್ನ ಲವ್. ಹರ್ಷಿತ್ ಇಲ್ಲಿ ನೋಡು. ಅಲ್ಲಿ ಮುಂದುವರ್ಸು ಬ್ರೋ. ಗುರು ಇಲ್ಲಿ ನೋಡಿ, ಇಲ್ಲೊಂದು ಮನೆ ಬರೀ ಎಲ್ಲ ಕಡೆ ಮನೆಗಳೇ ಇರೋದಿಲ್ಲಿ. ಇಲ್ಲಿ ನೋಡಿ ಎಷ್ಟು ಸೊತ್ತೆ ಬೆಳೆದೈತೆ. ಸೊತ್ತೆ ನೋಡ್ಲ ಒಳ್ಳೆ ಗೋಸ್ಟು. ಟ್ರೈನ್ ಸೌಂಡ್ ಎಲ್ಲ ಕೇಳಿಸ್ತೈತೆ ಬ್ರೋ. ಇಲ್ಲಿ ನೋಡಿ ಪಾಚಿ ಬಿದ್ದಿರೋದು ನೋಡಿ, ಇದು ಮನೆದು. ಹಾಂ ಬಾ 63 64 ತೆಗಿಲ ಇಡೋರು. ಏನ್ ಬ್ರೋ ಈ ಮನೆಗಳೆಲ್ಲ ಹೆಂಗವ ನೋಡು, ಎಲ್ಲ ಒಂದೇ ತರ ಬ್ರೋ ಇವು. ಇಲ್ಲೆಲ್ಲ ನೋಡು ಬಳ್ಳಿ ಹತ್ತು ಬಂದ್ಬಿಡೈತಿ ಇಲ್ಲೆಲ್ಲ. ಭಾರಿ ಐತೆ ಬಿಡು ಬ್ರೋ ಜಾಗ ಮಾತ್ರ. ಈ ಮನೆಗಳಿಗೆ ಹೋಗಕ್ಕೆ. ಹರ್ಷಿತ್ ಏನೋ ಸೌಂಡ್ ಕಣೋ ಯಪ್ಪ. ಬೂಸ್ ಪಂಪ್ಸ್ ನೋಡೋ ನಿನ್ ಕೈಲಿ. ಇವತ್ತು ಬೂಸ್ ಪಂಪ್ಸ್ ಕಾಣಿಸ್ತೈತೆ ನೋಡಿ. ಹೌದಾ, ಇರ್ಲಿ ಬಾ. ಈ ಮನೆಗೆ ಹೋಗ್ಲಾ? ಸೌಂಡ್ ಆಯ್ತಿತ್ತು. ಹೋಗ್ಲಾ ಇಲ್ಲಿ? ಈ ಕಡೆ ಮನೆಗಳಿಗೆ ಹೋಗಕ್ಕಾಗಲಿಲ್ವಲ್ಲ, ಸೊತ್ತೆ. ಏನ್ ಬ್ರೋ, ನೀನೊಂದ್ ಮನೆ ನಾನೊಂದ್ ಮನೆ ತಗೋಬಿಟ್ರೆ ಎಲ್ಲಿ ನೋಡಿದ್ರು ಒಂಥರ ಶಾಡ ತರ ಫೀಲ್ ಬ್ರೋ. ಈ ಮೈಕಲ್ಲಿ ಕೇಳಿಸಲ್ಲ ಕಣ ಸೌಂಡ್ಗಳು. ಲವ್ ಇಲ್ಲ ಇನ್ನೂ ಸೈಕ್ ಇರುತ್ತೆ. ಪಲ್ಲಿ ನೀನೇ ಒಳ್ಳೆ ಗೋಸ್ಟ್ ತರ ಕಾಣ್ತಿದ್ಯಾ ನಂಗೆ. ಹುಷಾರಾಗಿ ಬಾಬ್ರು, ನೆಲ ನೋಡ್ಕೊ. ಯಾವ ಸೊತ್ತಲ್ಲಿ ನುಗ್ಗೋಗಿದೀವಿ ನೋಡಿ. ಇಲ್ಲಿ ಸೊತ್ತೆ. ಎಲ್ಲ ಒಂದೇ ತರ ಮನೆ ಅಲ್ವಾ? ಸೇಮ್ ಒಂದೇ ತರ ಇರೋದು. ಯಾವ ಕಾಲೋನಿಲಿ ಇದೀವಿ ಅಂತ ಗೊತ್ತಾಯ್ತಿಲ್ಲ. ಫುಲ್ ಬೆಳ್ಕೊಬಿಟ್ಟೈತ್ ಬ್ರೋ ಸೊತ್ತೆಗಳು. ಅಸ್ಸುಮ್ ಬೇಡ. ಕೋಸ್ಟ್ ಮನೆ ಇದು. ಕೈ ಹಚ್ಚೆ ಎಲ್ಲ ಇದ್ದಿಲ್ಲ ತಾನೆ. ಬಾಬಾ ಇಲ್ಲಿ ಈ ಕಡೆ ನೋಡ್ ಬ್ರೋ, ಕರೆಂಟ್ ಎಲ್ಲ ಮಾಡೋರು ಅವಾಗ್ಲೇ. ಆದ್ರೆ ಹಾಕಿಲ್ಲ ಅಷ್ಟೇ. ಟ್ರಾನ್ಸ್ಫಾರ್ಮರ್ ತಾನೇ ಇದು. ನೀರಿನ ಟ್ಯಾಂಕು.
ಏನು ಫುಲ್ ವೈಟ್ ಟ್ಯಾಂಕ್ ಒಳಗೆ ಗಲೀಜಾಗ್ಬಿಡೈತೆ ಫುಲ್. ಅಲ್ಲಿ ನೋಡು ಅಲ್ಲ ಎಷ್ಟು ಮನೆ ಐತೆ. ಬರೀ ಮನೆನೇ ಐತೆ ಬ್ರೋ ಇಲ್ಲೆಲ್ಲ. ಇಡೀ ಜಾಗನೇ ಮನೇಲಿ ತುಂಬಿಡೈತೆ. ನೀನು ಈ ಮನೆಗೆ ಹೋಗು, ನಾನು ಈ ಕಡೆ ಆಪೋಸಿಟ್ ಮನೆಗೆ ಹೋಗ್ತೀನಿ. ಸರಿ ಹೋಗಿ. ಇಲ್ಲಿ ಹೆವಿ ಸೊತ್ತೆ ಐತೆ ಕಣ. ಹರ್ಷಿತ್ ಅಲ್ಲೋಯ್ತವನೆ, ನಾನು ಇಲ್ಲಿ ಬರ್ತಾದೀನಿ. ಹೇಳತ್ತೀನಿ ರೀ. ಅಪ್ಪ ಒಬ್ಬನೇ ಹೋಗಕ್ಕೆ ಭಯ ಆಗುತ್ತೆ ಬರೋ ಒಂಚೂರು. ಇವಾಗ ಸ್ವಲ್ಪ ಭಯ ಆಗುತ್ತೆ ಒಬ್ಬನೇ ಇರೋದು. ಅಪ್ಪ ಬ್ರೂ ಬೆಚ್ಚೋದೆ, ನಾನು ಏನೋ ನೋಡ್ಬಿಟ್ಟೀಗ ಇದೇನೋ ಸೈಕ್ ಆಗೈತೆ. ಏನೈತೆ? ಗಿಡನೇ ಒಂದು ಸ್ವಲ್ಪ ಡಿಫ್ರೆಂಟ್ ಆಗೈತೆ, ಏನೋ ಸೌಂಡ್. ಆಮೇಲೆ ನಿನ್ ಫೂಟೇಜ್ ನೋಡು, ಸೈಕ್. 1 ಸೆಕೆಂಡ್ ಬೆಚ್ಚದೆ. ಓ ಇದೇನು ಗುಡ್ಡೆನ ಅಲ್ಲಿ? ನಾಯಿ ಬಗ್ಲತೈತಲ್ವ ಹರ್ಷಿತ್? ನಾಯಿ ಯಾಕೋ? ಒಬ್ಬನೇ ಇದ್ರಿ ಏನೇನೋ ನೋಡ್ರಿ ಏನೋ ನೋಡ್ದಂಗೆ ಆಯ್ತದೆ ಅಲ್ವಾ? ಒಬ್ಬನೇ ಇದ್ರೆ ಒಂಥರ ಸಣ್ಣದಕ್ಕೂ ಭಯ ಆಗುತ್ತೆ ಬ್ರೋ ಒಂದೊಂಚೂರು. ಲೈಟ್ ಒಂಥರ ಸೈಕ್ ಐತೆ. ಒಳಿಕ್ ಹೋಗು. ಯಪ್ಪ ಒಬ್ಬೊಬ್ಬನೇ ಓಡಾಡೋದು ಭಾರಿ ಸೈಕೈತೆ ಗುರು. ಹರ್ಷಿತ್ ಹಾಯ್ ಮಾಡಿ ಅಲ್ಲಿಂದ ಒಂದು. ಹಾಯ್ ಹರ್ಷಿತ್ ನೋಡಿ ಎಲ್ಲವನೇ, ನಾನು ಇಲ್ಲಿದ್ದೀನಿ. ಈ ನೀನೇ ಒಳ್ಳೆ ಗೋಸ್ಟ್ ತರ ಕಾಣ್ತಿದ್ಯಾ ಕಣ್ಲ ನಂಗೆ. ಹಿಂದೆ ಯಾರೋ ಬಂದಂಗ ಆಗುತ್ತಲ್ವಾ? ಹೌದು, ಏನೋ ಶಾಡೋ ಮೂವ್ ಆದ್ರೂ ಏನೋ ಭಯ ಆಗುತ್ತೆ ಬ್ರೋ ಸ್ವಲ್ಪನೂ. ಒಬ್ಬನೇ ಮಾಡೋಕ್ಕಾದ್ರು. ನಾನು ನಿಜವಾಗ್ಲೂ ಸ್ವೆಟ್ ಆಗಿ ಹೋಗಿದ್ದೀನಿ. ನಾನು ಬರ್ತಿದ್ದೀನ. ಫೋನ್ ಬಿಡಿಸ್ಬೇಡ ಕಣೋ. ಏನ್ ಬ್ರೋ ಇವೆಲ್ಲ ಮನೆಗಳು? ನಾವು ನೋಡ್ರು ಬೆಂಗಳೂರಲ್ಲಿ ಮನೆ ಇಲ್ದೆ ಬಾಡಿಗೆ ಮನೆ ಹುಡ್ಕಷ್ಟ್ರಲ್ಲಿ ನಮ್ ಬಾಳೆ ಅರ್ಧ ಬಾಳಾಗಿತ್ತು. ವೈಟ್ ಕಲರ್ ಎಲ್ಲ ಐತಿ ನೋಡು, ವೈಟ್ ಮ್ಯಾನ್ಷನ್ ತರ. ಎಲ್ಲ ವೈಟ್ ಪ್ಯಾಲೇಸ್. ಎಲ್ರು ಬಂದು ಇಲ್ಲಿ ಸೆಟ್ಲ್ ಆಗ್ಬೋದು. ಇದೊಂಥರ ಲೂಪ್ ಆಗಿ ಇದು ತಲೆ ಕಟ್ಟೈತದೆ. ನಾವ್ ಯಾವ ಮನೆಗೆ ಹೋಯ್ತಿದೀವಿ, ಯಾವ ಮನೆ ಯಾವ ರೋಡ್ ಗೊತ್ತಾಗಲ್ಲ ಬ್ರೋ. ಆದ್ರೂ ಇಲ್ಲಿ ನಾನಿವಾಗ ರೂಮ್ ನಂಬರ್ 184ರಲ್ಲಿ ಬ್ಲಡಿ ಮರಿ ಗೇಮ್ನ ಆಡ್ತಿದ್ದೀನಿ. ಈ ಗೇಮ್ನ ರೂಲ್ಸ್ನ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಬನ್ನಿ. ಈ ಬ್ಲಡಿ ಮರಿ ಗೇಮ್ ಏನಂತ ಅಂದ್ರೆ ಭೂತಲೋಕ ಮತ್ತೆ ವಾಸ್ತವ ಲೋಕ ಎರಡೂ ಕಂಬೈನ್ ಮಾಡಕ್ ಯೂಸ್ ಮಾಡ್ತಾರೆ. ನಾನು ಬ್ಲಡಿ ಮೇರಿ ಅಂತ ಇಲ್ಲಿರುವಂತ ಆತ್ಮನ ಕರಿತೀನಿ. ಆ ಆತ್ಮ ಏನಾದ್ರು ಇದ್ರೆ ಈ ಮಿರರ್ ಇಂದ ಈಚೆ ಬರುತ್ತೆ, ಇಲ್ಲ ಅಂದ್ರೆ ಏನಾದ್ರೂ ರಿಯಾಕ್ಷನ್ ಕೊಡುತ್ತೆ. ಈ ಬ್ಲಡಿ ಮೇರಿ ಗೇಮ್ ನ ತುಂಬಾ ಜನ ಫಾರಿನರ್ಸು ತುಂಬಾ ಜನ ಯೂಸ್ ಮಾಡಿ ಅವರು ತೊಂದರೆಗೆ ಒಳಗಾಗಿದ್ದಾರೆ. ಅಂತ ಒಂದು ಬ್ಲಡಿ ಮೇರಿ ಗೇಮ್ ನ ಹಾಂಟೆಡ್ ಹೌಸ್ ಅಲ್ಲಿ ನಾನಿವಾಗ ಆಡ್ತಿದ್ದೀನಿ. ಬನ್ನಿ ಇವಾಗ ಗೇಮ್ ನ ಸ್ಟಾರ್ಟ್ ಮಾಡೋಣ. ಬ್ಲಡಿ ಮೇರಿ ಬ್ಲಡಿ ಮೇರಿ ಬ್ಲಡಿ ಮೇರಿ ಬ್ಲಡಿ ಮೇರಿ ಬ್ಲಡಿ ಮೇರಿ ಬ್ಲಡಿ ಮೇರಿ. ಇನ್ನೂ ಒಂದೆರಡು ಸಲ ಕರಿತೀನಿ. ಫುಲ್ಲು ಕಾನ್ಸಿಯಸ್ ಆಗಿ ಮತ್ತೆ ಫುಲ್ಲು ಅದ್ರ ಮೇಲೆ ಜ್ಞಾನನ ಇಟ್ಟು ನಾನು ಕರಿಬೇಕು. ಬೇರೆ ಏನೂ ಯೋಚನೆ ಮಾಡಬಾರ್ದು. ಈ ಥರ ಗೋಸ್ಟ್ ಗೇಮ್ಸ್ನ ಇಲ್ಲ ಅಂದರೆ ಆತ್ಮಗಳನ್ನ ಕರೆಯೋ ಗೇಮ್ನ ಆಡ್ಬೇಕಾರೆ. ಬ್ಲಡಿ ಮೇರಿ ಬ್ಲಡಿ ಮೇರಿ ಬ್ಲಡಿ ಮೇರಿ ಬ್ಲಡಿ ಮೇರಿ. ಏನೂ ಆಗ್ತಿಲ್ಲ. ನೀನ ಸೌಂಡ್ ಮಾಡಿದ್ದು ಸೌಂಡ್ ಆಗ್ಬಿಟ್ಟು ಗಾಬರಿ ಆಗ್ಬಿಟ್ಟೆ. ಈ ಬ್ಲಡಿ ಮೇರಿ ಗೇಮು ಇಷ್ಟೇ. ಏನಾದರೂ ಆತ್ಮ ಇದ್ರೆ ಆತ್ಮ ರೆಸ್ಪಾಂಡ್ ಮಾಡಬೇಕು ಅಂದರೆ
ನಮಗೆ ಕಾಣಿಸುತ್ತೆ ಇಲ್ಲ ಏನಾದ್ರು ರಿಯಾಕ್ಷನ್ ಆಗುತ್ತೆ. ಇನ್ನೊಂದ್ಸಲ ಟ್ರೈ ಮಾಡೋಣ ಬನ್ನಿ. ಲಾಸ್ಟ್ ಟೈಮು ಬ್ಲಡಿ ಮೇರಿ ಬ್ಲಡಿ ಮೇರಿ ಬ್ಲಡಿ ಮೇರಿ ಬ್ಲಡಿ ಮೇರಿ ಬ್ಲಡಿ ಮೇರಿ ಬ್ಲಡಿ ಮೇರಿ ಏನು ಕೂಡ ರೆಸ್ಪಾಂಡ್ ಆಗ್ತಿಲ್ಲ. ಫುಲ್ ಕತ್ಲೆ ಐತೆ, ಏನು ಕಾಣ್ತಿಲ್ಲ. ಬ್ಲಡಿ ಮೇರಿ ಬ್ಲಡಿ ಮೇರಿ ಬ್ಲಡಿ ಮೇರಿ ಬ್ಲಡಿ ಮೇರಿ ತುಂಬ ಸಲ ಟ್ರೈ ಮಾಡಿದೆ, ಏನು ಕೂಡ ಸೆನ್ಸ್ ಆಗಲಿಲ್ಲ ನನಗೆ ಬ್ಲಡಿ ಮೇರಿ ಗೇಮ್ ಆಡಿದಾಗ. ಓ ಈ ಬ್ಲಡಿ ಮೇರಿ ಗೇಮ್ನ ಎಂಡ್ ಮಾಡೋಣ ಇವಾಗ. ನೀವು ಅಷ್ಟೇ ಟ್ರೈ ಮಾಡಿದ್ರೆ ಇದೇ ಥರ ರೂಲ್ಸ್ನ ಎಲ್ಲನೂ ಫಾಲೋ ಮಾಡಿ ಟ್ರೈ ಮಾಡಿ. ಬೇರೆ ಏನು ತಮಾಷೆಗೆ ಮಾಡೋಕ್ಕೆ ಹೋಗ್ಬೇಡಿ. ಇದನ್ನ ಗೇಮ್ನ ಎಂಡ್ ಮಾಡೋಣ ಇವಾಗ. ದೀಪ ಆರಿಸಿ. ರಕ್ತಕಾರಿ ಇಬ್ರು ಸತ್ತಿದ್ರು ಅಂದ್ರಲ್ಲ, ಆ ಆಲದ ಮರ ಇರೋ ಜಾಗಕ್ಕೆ ಹೋಗ್ತಿದ್ದೀವಿ ಇವಾಗ. ಆಲದ ಮರದ ಹತ್ರನೇ ಬರ್ತಾ ಇದೀವಿ ನೋಡಿ ಹೆಂಗೈತೆ ಅಂತ. ಈ ಜಾಗಕ್ಕೆ ಬರೋಕ್ಕಂತೂ ಫುಲ್ ಹೆದರ್ಕೋತಾರೆ. ಅದು ಅಲ್ಲದೆ ನಾವು ನೈಟ್ ಟೈಮ್ ಬರ್ತಾ ಇದೀವಿ. ಇದೇ ಜಾಗದಲ್ಲಿ ಅವರಿಬ್ರು ಕೆಲಸ ಮಾಡೋರು ರಕ್ತಕಾರಿ ಸತ್ತಿದ್ದು. ಹರ್ಷಿತ್ ಬಾರೋ. ಅವ್ನು ನೋಡಿ ಅಸ್ತೂರ ನಿಂತ್ಕೊಂಡು ಒಂದು ಭಯನೇ ಆಗೋಯ್ತು ನಂಗೆ. ಬ್ರೋ ಹೆಂಗೈತೆ ಮರ? ಹೆಂಗೈತೆ ನೋಡಿ, ಎಷ್ಟು ದೊಡ್ಡಕ್ಕೆ ಈ ಮರ. ಅಪ್ಪ ನೋಡ್ತೀರ ಭಯ ಆಗ್ತೈತೆ ಗುರು. ಇದನ್ನ ಹೆಂಗೈತೆ ನೋಡಿ, ಇದು ಹೆವಿ ಸ್ಕೇರಿ ಆಗೈತೆ. ಎಷ್ಟು ಹಳೆ ಮರ ಇದು ನೋಡಿ. ಈ ಮರ ತುಂಬಾ ವರ್ಷದಿಂದ ಇತ್ತಂತೆ. ಆ ಮನೆಗಳು ಕಟ್ಟೋಕ್ಕಿಂತ ಮುಂಚೆಯಿಂದನೂ ಈ ಮರ ಐತಂತೆ. ಈ ಮರದ್ದು ತುಂಬಾ ಸುಮಾರು ಕಥೆಗಳೈತೆ. ಮರ ನೋಡಿ ಹೆಂಗೈತೆ, ಸಖತ್ ಸ್ಕೇರಿ ಆಗೈತೆ ಗುರು. ನಾವು ಬೇರೆ ನೈಟ್ ಟೈಮ್ ಬಂದಿದ್ದೀವಿ. ನೋಡಿ ವರ್ಷ ಬೂದ್ ಬೂದಿ ಥರ ಏನೋ ಐತೆ ಬಾ. ಹಾ ಸಿಡ್ಲೊಡ್ದಿರೋದಲ್ಲ ಇದು ಬ್ರೋ. ಯಾರೋ ಹಚ್ಚಿರೋದು ಬ್ರೋ ಬೆಂಕಿನ. ಹಾ ಯಾರೋ ಬೆಂಕಿ ಎಲ್ಲ ಹಚ್ಚವ್ರೆ. ಅಪ್ಪ ಭಯಂಕರವಾಗೈತೆ ಬಿಡು ಬ್ರೋ. ಬರೋದು ಅನ್ನೋದೇ ಗೊತ್ತಾಯ್ತಿಲ್ಲ. ಏನಿದು ದಾರಿನೇ ಗೊತ್ತಾಯ್ತಿಲ್ಲ. ಬೂದಿ ಬೂದಿ ನೋಡ್ಬಾ ಇಲ್ಲಿ ಹೆಂಗೈತೆ. ಅಯ್ಯೋ ಹಾ ಜಾಗ ಸೈಕೈತೆ ಬ್ರೋ. ಇಲ್ಲೇನ್ ಬ್ರೋ ಇಷ್ಟೊಂದು ಬೂದಿ ಐತೆ? ಅಲ್ಲಿ ಕೆಂಡು ತರ ಐತಿ ಇನ್ನು ಅಲ್ಲಿ. ಗುರು ನನ್ಗೇನೋ ಅನ್ಸುತ್ತೆ ಇದೇ ಜಾಗದಲ್ಲಿ ಅನ್ಸುತ್ತೆ ರಕ್ತಕಾರ ಸತ್ತಿ ಬಿದ್ದಿದ್ದವರು. ಈಗ್ಲೂ ಕೂಡ ಗೊತ್ತಿಲ್ಲ ಜನಕ್ಕೆ ಯಾಕಂಗೆ ರಕ್ತಕಾರ ಸತ್ರು, ಏನಾಯ್ತು ಅವ್ರಿಗೆ, ಹೆಂಗ್ ಸತ್ರು ಅಂತ. ಅದೇ ಮರ ಇದು. ಇಲ್ಲಿ ನೋಡಿ, ಇಲ್ಲೆಲ್ಲ ಸಿಡ್ಲು ಏನೋ ಹೊಡೆದಿರೋದು. ಇದು ಸಿಡ್ಲು ಹೊಡೆದು ಇಷ್ಟ ಅಗಲ ಮರ ಸುಟ್ಟೋಗೈತೆ. ಅಂದ್ರೂ ಇನ್ನೂ ಎಷ್ಟು ದೊಡ್ಡ ಆಯ್ತು ನೋಡಿ ಆ ಮರ. ಏನ್ ಬ್ರೋ ಸೌಂಡು? ಹಿಂದೆಗಡೆ ನೋಡು ಬ್ರೋ ಹೆಂಗೈತೆ. ಅಪ್ಪ ಏನಾಯ್ತೆ ಬ್ರೋ ಇದು ಮರ. ಹಾ ಈ ರಂಬೆ ಇವನ್ನೆಲ್ಲ ನೋಡ್ತಿದ್ರೆ ಒಳ್ಳೆ ನನಗೆ. ಏನು ವರ್ಷಿ ಅಲ್ಲಿ ನೋಡು. ಏನೋ ಏನೋ ಒಂಥರ ಕಾಣಿಸ್ಬಿಡ್ತಲ್ಲಿ ಸಡನ್ ಆಗಿ. ಕತ್ಲೆ ಟೈಮಲ್ಲಿ ಒಂದೊಂಥರ ಲೈಟ್ ಬಿಟ್ಟಕ್ಕೆ ಒಂಥರ ಕಾಣಿಸ್ಬಿಡುತ್ತೋ. ಅಲ್ಲಿ ನೋಡಿ ನಾವು ಓಡಾಡಿದ ಮನೆಗಳು ಅಲ್ಲೇ ಆಯ್ತು ನೋಡಿ ಆ ಕಡೆ ಸೈಡ್. ಆದ್ರೂ ಹೆವಿ ಸ್ಕೇರಿ ಆಯ್ತು ಬಿಡು ಬ್ರೋ ಈ ಮರ. ಗುಡ್ಡದ ಭೂತ ಫುಲ್ ವಿಡಿಯೋನ ಮಾಡಿದ್ದೆ ನಾನು. ಪಾರ್ಟ್ 2 ವಿಡಿಯೋ ವಾಯ್ಸೇ ಬರ್ತಿಲ್ಲ. ಪ್ರೀಮಿಯರ್ ಪ್ರೋಲಿ ಎಕ್ಸ್ಪೋರ್ಟ್ ಮಾಡಿದಾಗ ಫುಲ್ ವಿಡಿಯೋ ಐತೆ ಬಟ್ ವಾಯ್ಸ್ ಇಲ್ಲ. ಅದಕ್ಕೋಸ್ಕರ ನಾನು ಅಪ್ಲೋಡ್ ಮಾಡಿಲ್ಲ ಅಷ್ಟೇ. ತುಂಬಾ ರಿಸ್ಕ್ ತಗೊಂಡ್ ಮಾಡಿದ್ವಿ. ತಿರ್ಗಾ ನಿಮ್ಗೋಸ್ಕರ ರಿಸ್ಕ್ ತಗೊಂಡ್ ಮಾಡ್ತೀನಿ. ಸ್ವಲ್ಪ ಟೈಮ್ ಬೇಕು ಅಷ್ಟೇ. ಅಲ್ಲಿವರೆಗೂ ಬೇರೆ ವಿಡಿಯೋಸ್ಗೆ ಸಪೋರ್ಟ್ ಮಾಡ್ತಾ ಇರಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.